ಅಂತೂ ಇಂತೂ ತಮಿಳ್ನಾಡಲ್ಲಿ ಇಷ್ಟು ದಿವಸ ಆದಮೇಲೆ ನಮ್ಮ ಹುಡುಗ ವಿಮಲ್ ತಿಂತಿದ್ದಕ್ಕೂ ಫೈನ್ ಹಾಕಿದ್ರು ಗುರು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಚೆನ್ನೈಗೆ ಲೋಡ್ ಐತೆ ಅಂತ ಫೋನ್ ಮಾಡಿದ್ರು ಪಾರ್ಟಿ. ಹಂಗಾಗಿ ನಮ್ಮ ಹುಡುಗ ಗಾಡಿ ತಗೊಂಡು ಕೊಟ್ಟ. ಲೋಡಿಗೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಅವನು ಕರ್ಕೊಂಡು ಲೋಡಿಗೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಫುಲ್ ಲೇಟ್ ಬೇರೆ ಆಯಿತು. ಇಷ್ಟೊತ್ತಿಗೆ ಅಲ್ಲೇ ಮಾರ್ಕೆಟಲ್ಲಿ ಇರಬೇಕಿತ್ತು. ಹೆಂಗೋ ಅಲ್ಲೆಲ್ಲ ಬಂದು ಪಾರ್ಟಿ ಹೇಳ್ಕೊಂಡು ಅಲ್ಲಿಂದ ಸೀದಾ ಚಿಕ್ಕಮಂಗ್ಳೂರು ಮಾರ್ಕೆಟಿಗೆ ಬಂದೆ. ನೋಡಿ ಮಂಡಿ ಹತ್ರ ನೋಡಿದ್ರೆ ಐಟಮ್ ಎಲ್ಲ ರೆಡಿ ಇತ್ತು. ಇಲ್ಲೊಂದು ಸ್ವಲ್ಪ ಇತ್ತು, ಇನ್ನು ಪಕ್ಕದ ಗೋಡಲ್ಲಿ ಇನ್ನೊಂದು ಸ್ವಲ್ಪ ಇತ್ತು, ಆ ಕಡೆ ಪಕ್ಕದ ಗೋಡನಲ್ಲಿ. ಅಲ್ಲೇ ಅಂಗಡಿ ಮುಂದಕ್ಕೆ ಗಾಡಿ ತಗೊಂಡು ನಿಲ್ಲಿಸ್ಕೊಂಡಿದ್ದೆ. ಅವರು ಪಟ ಅಂತ ಲೋಡ್ ಮಾಡಿದ್ರು. ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೀದಾ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ. ಸೀದಾ ನಮ್ಮ ಮಾಮೂಲಿ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬರ್ತಾಯಿದ್ದು. ಅಷ್ಟೊತ್ತಿಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಈಗ ಲೋಡೆಲ್ಲ ಮಾಡ್ಕೊಂಡಾದ್ಮೇಲೆ ಮಳೆ ಹೆಂಗಾರು ಬರಲಿ ಅಂತ ಸೀದಾ ಅಲ್ಲಿಂದ ನೇರ ಬಂಕಿಗೆ ಬಂದೆ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಳ್ಳೋಣ ಅಂತ. ಹಗ್ಗ ಎಲ್ಲ ಕ್ಲೀನಾಗಿ ಕೂತಿತ್ತು ನೋಡ್ಕೊಂಡು, ಅಲ್ಲೇ ಲೂಸ್ ಆಯಿತು ಅಂತ ನೋಡ್ಕೊಂಡು ಅಲ್ಲೇ ಡೀಸೆಲ್ ಫುಲ್ ಮಾಡಿಸ್ಕೊತಾ ಇದ್ದೆ. ಅಲ್ಲಿಂದ ಸೀದಾ ಡೀಸೆಲ್ ಫುಲ್ ಮಾಡಿಸ್ಕೊಂಡು ರೂಮ್ ಹತ್ರಕ್ಕೆ ಬಂದು ಆ ಹುಡುಗನ್ನ ಇಳಿಸ್ಬಿಟ್ಟು ನಮ್ಮ ಇನ್ನೊಬ್ಬನ್ನ ಕರ್ಕೊಂಡು ಸೀದಾ ಬೆಂಗಳೂರು ಬೈಪಾಸ್ ಹತ್ತಿದ್ದು. ಅವನೇ ಬೆಂಗಳೂರು ಬೈಪಾಸಿಗೆ ಹತ್ತೋದು ಕರ್ಕೊಂಡು ರೂಮ್ ಹತ್ರ ಇದ್ದ. ಅಲ್ಲಿಂದ ಸೀದಾ ಟೋಲ್ ಹತ್ರ ಹಿರಿಸೇವೆ ಟೋಲ್ ಹತ್ರ ಬಂದು ನಿಲ್ಲಿಸ್ತು. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತ. ಅಲ್ಲೇ ಟೊಮೊಟೊ ರೈಸ್ ಮಾಡಿಕೊಡಿ ಅಂತ ಹೇಳ್ದು. ಸರಿ ಆಯಿತು ಅಂದರು. ಅಲ್ಲೇ ಒಂದು ಗಾಡಿದಂಗೆ ವೀಡಿಯೋ ಮಾಡ್ಕೊಂಡೆ. ನಮ್ಮ ಹುಡುಗ ಊಟ ಮಾಡು ಅಂದರೆ ಬೇಡ, ನಂದು ಊಟ ಮಾಡ್ಕೊಬಂದೆ. ಅಲ್ಲೇ ರೂಮಲ್ಲೇ ಇದ್ನಲ್ಲ, ಊಟ ಮಾಡಿದೆ. ನನಗೇನು ಬೇಡ, ನೀನು ತಿನ್ನು ಅಂದ. ಅಲ್ಲಿಂದ ಸೀದಾ ತಿನ್ಕೊಂಡು ಹೊರಟಿದ್ದೆ. ನೋಡಿ ಇಲ್ಲಿ ನಮ್ಮ ಹುಡುಗ ತಿಂತೀನಿ ಒಂದು ಕವರ್ ಪೂರ ಪುರಿ ಉಂಡೆ ತಗೊಂಡವನೆ. ತಗೊಳಪ್ಪ, ಹೆಂಗಿದ್ರು ಊಟನೂ ಮಾಡಿರ್ಲಿಲ್ವಲ್ಲ, ಉದ್ದಕ್ಕೂ ತಿನ್ಕೊ ಹೋದ್ರಾಯ್ತೈತೆ ಅಂತ ಅಂತ ಹೇಳ್ದು. ಅಲ್ಲಿಂದ ಸೀದಾ ಡೀಸೆಲ್ ಫುಲ್ ಮಾಡಿಸಿ ಬಾರ್ಡ್ರ್ ಬಂಕ್ ಹತ್ರ ಡೀಸೆಲ್ ಫುಲ್ ಮಾಡಿಸಿ ಅಲ್ಲಿಂದ ಮುಂದೆ ಬಂದು ನೋಡಿ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲೇ ಬಾರ್ಡ್ರ್ ಬಂಕ್ ಹತ್ರನೇ ನಮ್ಮ ಹುಡುಗ ಮಲ್ಕೊಬಿಟ್ಟ. ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ರೂಮಲ್ಲಿ ಬಂದು ಇನ್ನೇನು ಕೆಲಸ, ಫೋನ್ ನೋಡ್ಕೊಂಡು ಕೂತಿದ್ರು ಅನಿಸುತ್ತೆ. ಮಲಗಿಲ್ಲ ಅಂದ. ಸರಿ ಮಲ್ಕ, ನಾನು ಓಡಿಸ್ಕೊತೀನಿ ಅಂತ ಹೇಳಿದೆ. ಮುಂದೆ ಬಂದರೆ ಇಲ್ಲಿ ಫುಲ್ಲು ಜಾಮ ಐತೆ ಹೊಸೂರು. ಅಲ್ಲೆಲ್ಲ ಸೀದಾ ಮುಗಿಸ್ಕೊಂಡು ಆ ಟ್ರಾಫಿಕಲ್ಲೆಲ್ಲ ಫುಲ್ಲು ಕೃಷ್ಣಗಿರಿವರೆಗೂ ಫುಲ್ ಟ್ರಾಫಿಕೇ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಕೃಷ್ಣಗಿರಿ ಹೈವೇ ಹತ್ತಿದ್ದೆ. ವೀಡಿಯೋ ಮಾಡ್ಕೊಂಡು ಹಂಗೆ ಹೋಯ್ತಾ ಇದ್ದೆ. ನಮ್ಮ ಹುಡುಗ ಅಂತೂ ಎದ್ದೇ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲೂ ನಿಲ್ಲಿಸೂ ಇಲ್ಲ, ಟೀ ಕುಡಿಯೋಕ್ಕೂ ಎಲ್ಲೂ ನಿಲ್ಲಿಸಲ್ಲ, ಏನೂ ಇಲ್ಲ, ಫುಲ್ ಲೇಟಾಯಿತು ಅಂತ. ಅಲ್ಲಿಂದ ಸೀದಾ ಒಂದಿದ್ದೆ ವೇಲೂರು ಟೋಲ್ ಹತ್ರ ಹಾಕಿದೆ. ವೇಲೂರು ಟೋಲ್ ಹತ್ರ ಹಾಕ್ಬಿಟ್ಟು ಟೀಗಿ ಕುಡ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ತಗೊಳಪ್ಪ ಗಾಡಿನ ಅಂತ ಎಬ್ಬಿಸ್ದೆ. ಮಲಗಿದ್ನಲ್ಲ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯ್ತೈತೆ ಅಂದ್ಬಿಟ್ಟು ಅಲ್ಲಿಂದ ಟೀ ಎಲ್ಲ ಕುಡ್ಕೊಂಡು ಅದಕ್ಕೆ ಎಬ್ಬಿಸ್ದೆ. ಎಲ್ಲೂ ನಿಲ್ಲಿಸೇ ಇರಲಿಲ್ವಲ್ಲ, ಸರಿ ಅಂತ ಮಲ್ಕೊಂಡೆ. ಅಲ್ಲಿಂದ ಸೀದಾ ಬಂದಿದ್ದೆ. ನಮ್ಮ ಹುಡುಗ ಎಲ್ಲೂ ಎಬ್ಬಿಸ್ಲೂ ಇಲ್ಲ. ಸೀದಾ ಮಾರ್ಕೆಟಿಗೆ ಬಂದು ಟಾರ್ಪಲೆಲ್ಲ ಬಿಚ್ಚೋಣ ಬಾ ಅಂತ ಅವಾಗ ಎಬ್ಬಿಸ್ದ. ಸರಿ ಅಂದ್ಕೊಂಡು ಟಾರ್ಪಲೆಲ್ಲ ಬಿಚ್ಚೋದು. ಆಮೇಲೆ ಅಲ್ಲಿ ಬೇರೆ ಎಲ್ಲ ಫೈನ್ ಬೇರೆ ಕಟ್ಬಂದೀನಿ ಅಂತ ಹೇಳ್ತಿದ್ದ. ವಿಮಲ್ ತಿಂದು ಡೋರಿಗೆಲ್ಲ ಆಯ್ತಲ್ಲ, ಅದನ್ನೆಲ್ಲ ನೋಡಿ ಪೊಲೀಸರು ಹಿಡ್ದ ಅಂತ ಹೇಳ್ಬಿಟ್ಟು ನಗಾಡ್ತಿದ್ದ. ಫೈನ್ ಬೇರೆ ಕಟ್ಟಿದೆ ಹಂಗೆ ಹಿಂಗೆ ಅಂತ. ಅವನಿಗೆ ನೋಡಿ ಅವನೇ ತೋರಿಸ್ತವನೆ, ಇದನ್ನು ನೋಡೇ ಹಿಡಿದ್ರು ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಿಂಗ ಬಿಡುವಲ್ಲಿ ಅಂತ ಹೇಳಿ ಅಲ್ಲೇ ನೋಡಿ ಇಲ್ಲಿ ಮಾವಿನಕಾಯ ಯಾವುದೋ ಹಾಕ್ತಾನೆ ಗಾಡೀಲಿ ಅನ್ಲೋಡ್ ಆಗಿ ಹಚ್ಚಿಗೆ ಹೋಯ್ತು. ಅದಕ್ಕೆ ತಗೊಂಡು ತಿನ್ನೋಣ ಅಂತ ತಿಂತಾಯಿದ್ದೀನಿ. ನಾನು ತಿಂದಿದ್ದು ನೋಡಿ ನಮ್ಮ ಹುಡ್ಗನೂ ನಾನು ತಿಂತೀನಿ, ನೀನೊಬ್ಬನೇ ತಿಂದರೆ ಹಿಂಗೆ ಅಂದ್ಬಿಟ್ಟು ನನ್ನನ್ನು ಕೇಳ್ದ. ನಾನು ತಗೊಂಡು ಕೊಡಲಿಲ್ಲ. ಅವನೇ ತಗೊಂಡು ಕೂತ್ಕೊಂಡು ತಿಂತವನೆ. ಇಲ್ಲೋಡಿ ಇಲ್ಲಿ ತಿಂತಾ ಇರೋದನ್ನ ವೀಡಿಯೋ ಮಾಡ್ಕೊತ ಇರೋದಕ್ಕೆ ಹಂಗೆ ಇಟ್ಕೊಂಡು ಫೋನ್ ನೋಡ್ತಾವನೆ. ತಿನ್ನೋದೇ ಉಂಟಂತೆ, ಅದರಲ್ಲೇನೋ ಗೊತ್ತಿಲ್ಲಪ್ಪ. ಆಮೇಲೆ ನೋಡಿ ಇಲ್ಲಿ ಲಾಸ್ಟಿಗೆ ತಿಂತಾವನೆ. ಈಗ ಅಲ್ಲಿಂದ ಎಲ್ಲ ಸೀದಾ ಖಾಲಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ 4 ಗಂಟೆ ಆಗೋಯ್ತು. ಈ ಬೋಳಿ ಮಗ ಬಂದು ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಮಾಡ್ದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಖಾಲಿ ಮಾಡಾದ್ಮೇಲೆ ಬಂದಿದ್ರು ಆಯಿತು. ನಾವು ಆವಾಗಲೇ ಬಂದಿದ್ದು, ಈ ಗಾಡಿನೂ ಆವಾಗಲೇ ಬಂತು. ಹಂಗಾಗಿ ರಿವರ್ಸ್ ಹೊಡಿಯೋಣ ಅಂದ್ಬಿಟ್ಟು ನಮ್ಮ ಗಾಡಿ ಆ ಕಡೆ ಸೈಡಿಗೆ ಹಾಕ್ಸಿದ್ರು. ರಾತ್ರಿ ಎಲ್ಲ ರೋದನೆ ಕೊಟ್ಟರು. ಬೆಳಗಿನ ಜಾವ 4:15ವರೆಗೂ ಆಯಿತು. ಒಂದು ಕಡೆಯಿಂದ ಈರುಳ್ಳಿ ಗಾಡಿ ಅವ್ರಿಗೂ ಏನಿಲ್ಲ, ಅವರು ಕರೆಕ್ಟಾಗಿ ನಿಲ್ಲಿಸ್ತಾರೆ. ಈ ಕಡೆಯಿಂದ ಬರ್ತಾರಲ್ಲ ಇವರೇ. ಇಲ್ಲೋಡಿಲಿ ಏನು ಹೆಂಗೆ ಎತ್ಕೊಬತ್ತವನಿ ಚೀಲ ಒಬ್ಬನೇಯ.
ಮುಂಚೆನೋ ಏನೋ ಒಂದು ಗೊತ್ತಿಲ್ಲ. No comments. No comments. ಕಡೆ ಎಲ್ಲ ಸೆಕೆ ಆಯ್ತಾ ಇರುತ್ತೆ. ಇಲ್ಲ ಏನೇ ಮಳೆ ಬತ್ತಿದ್ರು ಅಷ್ಟೇ, ಏನು ಬತ್ತಿದ್ರು ಅಷ್ಟೇ. ಕಡೆ ಇಲ್ಲೇ ಹಿಂಗೆ ಬಟ್ಟೆ ಬಿಚ್ಚಾಕಿ ಓಡಾಡ್ತಾ ಇರ್ತಾರೆ. ಹೆಂಗಾರ ಓಡಾಡ್ಕೊಳ್ಳಿ ಅಂದ್ಬಿಟ್ಟು ಸೀದಾ ಹೋಗಿ ಅಲ್ಲೇ ಮಲ್ಕೊಂಡು The next day. ಅಲ್ಲೇ ಗಾಡಿ ಹತ್ರನೇ ಮಲಗಿದ್ದು. ಬೆಳಿಗ್ಗೆ ಎದ್ದು ಹಂಗೆ ಗಾಡಿದೊಂದು ವಿಡಿಯೋ ಮಾಡಿಕೊಂಡು ಸೀದಾ ಬಾಡಿಗೆ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದು. ನೋಡಿ ಇಲ್ಲಿ ನಮ್ಮ ಹುಡುಗ ಎಬ್ಬಿಸ್ಬಿಟ್ಟು ನನ್ನೇ ಬಿಟ್ಟು ಓಡೋಯ್ತವನೆ. ಬಾಡಿಗೆ ಇಸ್ಕೊಬತ್ತೀನಿ ತಡಿ ಅಂತ. ತಡಿಯಪ್ಪ ನಾನು ಬರ್ತೀನಿ ಅಂತ ಅವ್ನು ನಿಂತ್ಬಿಟ್ಟೇ ಹೋದೆ. ಸೀದಾ ಹೋಗಿ ಹೊಟ್ಟೆ ಹಸಿತೈತೆ ಅಂತ ಅಲ್ಲೇ ತಿಂಡಿ ತಿನ್ಕೊಂಡು ಗಾಡಿ ಹತ್ರಕ್ಕೆ ಬಂದು ಬಾಡಿಗೆಯಲ್ಲಿ ಒಳಗಡೆ ಮಾರ್ಕೆಟಲ್ಲಿ ಇಸ್ಕೊಬಿಟ್ಟು ಇಲ್ಲೇ ಸೀದಾ ತಿನ್ನೋಣ ಅಂತ ಪಾರ್ಕಿಂಗ್ ಬಂದು ಅಲ್ಲೇ ನಮ್ಮ ಹುಡುಗರು ಬೇರೆ ಸಿಕ್ಕಿದ್ರು. ಅಲ್ಲಿಂದ ಮಾತಾಡಿಸ್ಕೊಂಡು ಸೀದಾ ನಮಗೆ ಲೋಡಿನ ಲೊಕೇಶನ್ ಬಂತು. ನಡಿಯಪ್ಪ ಲೋಡಿಗೆ ಹೋಗೋಣ ಅಂತ. ಗಾಡಿ ತೆಗಿ ಅಂದರೆ ನೀನೇ ತೆಗಿ ಅಂದ. ಸರಿ ಬಿಡು ಆಯಿತು ನಾನೇ ಓಡಿಸ್ಕೊತೀನಿ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಹೊರಟು. ಮಾಮೂಲಿ ನಮ್ಮ ಪಾರ್ಟಿದೆ ಫಿಶ್ ಲೋಡ್ ಅಲ್ವಾ, ಇನ್ನೇನು ಲೊಕೇಶನ್ ಎಲ್ಲ ಏನು. ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ಇತ್ತು. ಕೊಲ್ಲತ್ತೂರು ಅಂತ ಲೊಕೇಶನ್ ಹೆಸರು. ನೋಡಿ ಇಲ್ಲಿ ನಮ್ಮ ಹುಡುಗ ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಂದೇ ವೀಡಿಯೋ ಮಾಡ್ತೀನಿ ಅಂತ ಮಾಡ್ತವನೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇಂಥ ಹುಡ್ಲೆಲ್ಲ ಜೊತೆಲಿ ಇಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಆಡ್ತವನು ಇಲ್ಲೋಡಿಲಿ ಫೋನ್ ಇಟ್ಕೊಂಡು ನೀನು ವೀಡಿಯೋ ಮಾಡ್ತೀನಿ ನಾನು ಮಾಡ್ತೀನಿ ಅಂತ. ಸರಿ ಅಂತ ಅವನಿಗೆಲ್ಲ ರೋದನೆ ಕೊಟ್ಕೊಂಡು ಅಲ್ಲಿಂದ ಸೀದಾ ಲೊಕೇಶನಿಗೆ ಬಂದು ಲೊಕೇಶನಿಂದ ಬಂದು ನೋಡಿದ್ರೆ ಆಗಿಂದ ಇಲ್ಲೋಡಿಲಿ ಬರೀ ಮಂಜಣ್ಣನವೇ ನೋಡ್ತಾವನೆ. ಏನಾಯ್ತೋ ಗೊತ್ತಿಲ್ಲ ನಮ್ಮ ಹುಡುಗಂಗೆ. ಮಂಜಣ್ಣನ ಮೇಲೆ ಲವ್ವ ಇರಬೇಕು. ನೋಡಿ ಇಲ್ಲಿ ಒಂದು ವೀಡಿಯೋನು ಬೇರೆ ವೀಡಿಯೋನೂ ಗೊತ್ತಾಯಿಲ್ಲ. ನೋಡಿ ಇಲ್ಲಿ ಬರೀ ಅವೇ ಬರ್ತವೆ. ಕೇಳಿದರೆ ಅವನು ನಗಾಡ್ತವನೆ. ಸರಿ ನಗಾಡ್ಕೊಂಡು ಅಲ್ಲಿಂದ ಅವನಿಗೆಲ್ಲ ವೀಡಿಯೋ ಮಾಡ್ಕೊಂಡು ರೋದನೆ ಕೊಟ್ಕೊಂಡು ನಡಿಯಪ್ಪ ಊಟಕ್ಕಾದರೂ ಹೋಗಿದ್ದು ಬರೋಣ, ಇನ್ನೇನು ಮಾಡೋದು ಕುತ್ಕೊಂಡು ಅಂದ್ಬಿಟ್ಟು ಸೀದಾ ಅಲ್ಲಿಂದ ಊಟಕ್ಕೆ ಅಂತ ಹೋದು. ಊಟಕ್ಕೆ ಹೋಗ್ಬೇಕಾರೆ ಹೇಳ್ಕೊಯ್ದ ಮುಂಚೆ ಅಲ್ಲೋಡು ಬ್ಯಾನರಲ್ಲಿರೋ ಅಕ್ಕ ನನ್ನೇ ನೋಡ್ತಾಳೆ ಅಂತ. ಅದಕ್ಕೆ ಆ ಕಡೆಯಿಂದ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಈಗ ಊಟ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ ಓಡೋಯ್ತವನೆ. ಅಲ್ಲಿಂದ ಸೀದಾ ಲೊಕೇಶನ್ಗೆ ಅಂತ ಬಂದು ಸ್ವಲ್ಪ ಐಟಮ್ ಲೋಡ್ ಆಯಿತು. ಒಂದು ಸ್ವಲ್ಪ ಗಾಡಿ ಸರಿ ಹಣ ಬುಡಿ ಆಯಿತು ಅಂತ ಹಾಕ್ಕೊಂಡು ನೋಡಿ ಇಷ್ಟ ಬಾಕ್ಸ್ ಇದ್ದಿದ್ದು. ನೋಡಿ ಇಲ್ಲೊಂದು ಅಂಗಡಿ ತೋರಿಸ್ತೀನಿ. ಈ ಕಡೆ ನೋಡಿ ಅಲ್ಲಿ ಮಾಷಾಲ್ಲ ಅಂತ ಐತಲ್ಲ, ಅಂಗಡೀಲಿ ಎಲ್ಲರೂ ಓಡಾಡ್ತಾನೆ ಇದ್ದಾರೆ. ಆದರೂ ಅಲ್ಲಿ ದನಿನ ಮಟನ್ ಮಾರ್ತಾನೆ ಅವರೆ. ನಮ್ಮ ಕಡೆ ಗಾಡೀಲಿ ಹಾಕೋ ಹೋದ್ರೇ ಬಿಡಲ್ಲ. ನೋಡಿ ಇಲ್ಲಿ ಇದೆ ಅಂಗಡಿ. ಏನು ಎಲ್ಲ ಪಬ್ಲಿಕಲ್ಲಿ ಅಲ್ಲಲ್ಲೇ ಹಂಗೆ ಮಾಡ್ತಾವ್ರೆ. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಸುಮಾರು ದಿವಸದಿಂದ ನೋಡಿದ್ದು ಈ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ಸತಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಲೋಡ್ ಮಾಡ್ಕೊಂಡು ಹೊಲ್ಟಿದ್ದು. ಫಿಶ್ ಎಲ್ಲ ಹಾಕ್ಕೊಂಡು ಅಂತವ ಅಲ್ಲಿಂದ ಬೇರೆ ತಗೋಬೇಕಿತ್ತು ಫಿಶ್ಶಿಗೆ. ನೋಡಿ ಇಷ್ಟು ಲೋಡ್ ಮಾಡ್ಕೊಂಡು ಬಂದಿದ್ದು ಒಂದು ಪಾಯಿಂಟಿಗೆ. ಇನ್ನೂ ಒಂದು 2 ಪಾಯಿಂಟ್ ಹತ್ರ ಹೋಗ್ಬೇಕು. ಸರಿ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಹೋದ್ರೆ ಆಯ್ತೈತೆ ಅಂದ್ಬಿಟ್ಟು ಇಲ್ಲೇ ನೋಡಿ ಇಲ್ಲಿ ಮನೆ ಹತ್ರನೇ ಅಲ್ಲಿಂದ ಎಲ್ಲ ಲೋಡ್ ಮಾಡ್ಕೊಂಡು ಹೊರಡೋಣ ಅನ್ನೋಷ್ಟೊತ್ತಿಗೆ ಟಾರ್ಪಲ್ಲೇ ಹಾಕ್ಕೊಳ್ಳಿಲ್ಲ. ನಮ್ಮ ಹುಡುಗ ನೋಡೋದ್ರೆ ನನ್ನನ್ನು ಆಚಿಕೆ ಕೂರಿಸ್ಬಿಟ್ಟ. ಕವರ್ ಹಿಡ್ಕೊಂಡು ಕುತ್ಕೊಳ್ಳಪ್ಪ ಬಿದ್ದೋಯ್ತವೆ ಅಂತ. ನಾನು ಇನ್ನೇನು ಮಾಡೋದು, ಕುತ್ಕೊಳ್ಳೇಬೇಕಿತ್ತಲ್ಲ, ಫಿಶ್ ಎಲ್ಲ ಬಿದ್ದೋಯ್ತವಲ್ಲ ಅಂತ ಕೂತಿದ್ದು. ಆದರೂ ಕೂರಕ್ಕೆ ಆಗಲಿಲ್ಲ. ಮತ್ತು ಅವನಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಟಾರ್ಪಲ್ ಹೊಡ್ಕೊಂಡು ಬಂದು ಗಾಡಿ ಒಳಗಡೆ ಕುತ್ಕೊಂಡಿದ್ದೆ. ಇನ್ನೊಂದು ಸ್ಪಾಟಿಗೆ ಬಂದರೆ ಇಲ್ಲಿ ಅದು ಎಲ್ಲಿ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಗಾಡಿ ಹೋಗದೆ ಇರೋ ಜಾಗಕ್ಕೆಲ್ಲ ಕರೀತಾರೆ. ಈ ಬೇಲಿ ಒಳಗೆ ಅದು ಎಲ್ಲೆಲ್ಲ ಹೋಯ್ತಾಯಿದ್ದೀವಿ ನಾವು. ಲೊಕೇಶನ್ ತೋರಿಸ್ತಾಯಿದ್ವಿ, ನಾವು ಹೋಯ್ತಾಯಿದ್ವಿ. ಕೊನೆಗೂ ತಪ್ಪಾಗಿ ಹೋಗಿದ್ದೀವಿ ಅಂದ್ಕೊಂಡಿದ್ದು. ಅಷ್ಟೊತ್ತಿಗೆ ಅಲ್ಲಿ ಟಾರ್ಚ್ ಬಿಡ್ತವ್ರೆ, ಬನ್ನಿ ಈ ಕಡೆನೇ ಅಂತ. ಸರಿ ಆಯ್ತು ತಡೆಯೋಣ, ಆಯಿತು ಬರ್ತೀವಿ ಅಂತ ಹೇಳಿ ಆ ಕಡೆ ಗಾಡಿ ಹೊಲ್ದೊಳಗಾಸೆ ತಾವು ಹೋಗ್ಬೇಕಿತ್ತು. ಹೊಲ್ದೊಳಗಾಸೆ ಸೀದಾ ಅಲ್ಲಿಗೆ ಹೋಗಿ ಮನೆ ಹತ್ರ ರಿವರ್ಸ್ ಬಿಟ್ಕೊಂಡು ಪಟ ಅನ್ನಂಗೆ ಲೋಡ್ ಮಾಡ್ಕೊಂಡು ಸ್ವಲ್ಪನೇ ಇದ್ದಿದ್ದು. ಸ್ವಲ್ಪನೇ ಅಂದರೆ ಇಲ್ಲಿ ಬರೀ ಒಂದು 5 ಟ್ರೂ ಮೀನಿದ್ದು. ಒಂದೊಂದು 4-5 ಕವರ್ ಲೋಡ್ ಮಾಡ್ಕೊಂಡು ಸೀದಾ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಲೋಡ್ ಆಗೋಷ್ಟೊತ್ತಿಗೆ ಆಗಲೇ ಟೈಮೆಲ್ಲ ಒಂದು 11 ಗಂಟೆ 11:30 ಆಗೋಯ್ತು. ಹಂಗೆ ವೀಡಿಯೋ ಮಾಡ್ಕೊಂಡು ಪಾರ್ಟಿಗೂ ಕಳಿಸ್ಬೇಕಿತ್ತಲ್ಲ, ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಹುಡುಗ ನಡಿಯಪ್ಪ ಲೇಟ್ ಆಯಿತು ಅಂದರೆ ಇಲ್ಲಿ ಪೆಪ್ಸಿ ಕುಡಿತವನೆ. ಪೆಪ್ಸಿನ ಮೊದಲೇ ಲೇಟ್ ಆಯಿತೆ, ಅದರಲ್ಲಿ ಇವನು ಬೇರೆ ಜ್ಯೂಸ್ ಕುಟ್ಕೊಂಡು ಬೇರೆ ಲೇಟ್ ಮಾಡ್ತವನೆ. ಏನು ಮಾಡೋಕ್ಕಾಗುತ್ತೆ, ಅವರೇ ಮಾಡಿರೋದು. ಅದರಲ್ಲಿ ನಾವು ಜ್ಯೂಸ್ ಕುಡಿಯೋದೆಲ್ಲ ಏನು ಟೈಮ್ ಆಗುತ್ತೆ. ಆರಾಮಾಗಿ ಕುಡಿ ಅಂದ್ಬಿಟ್ಟು ಅಲ್ಲಿಂದ ಹಗ್ಗ ಟಾರ್ಪಲ್ ಹಾಕಿದ್ದೆಲ್ಲ ಲೇಟ್ ಆಯಿತು. ಅಲ್ಲೇ ಬರ್ಬೇಕಾದ್ರೆ ಫಿಶ್ ಬಂದಿದ್ದು.
ಮನೆಗೆ ತಗೊಂಡೋಗೋಣ ಅಂತ. ಅವೇನೋ ಮನೆಗೆ ತಗೊಂಡೋಗೋಷ್ಟೊತ್ತಿಗೆ ಬದುಕ್ತವೋ ಇಲ್ಲೋ ಗೊತ್ತಿಲ್ಲ. ನಾನು ಜ್ಯೂಸ್ ಕುಡಿದ್ಬಿಟ್ಟಿತ್ತ, ನನಗೂ ಕುಡಿ ಅಂತ ಕೊಟ್ಟ. ಪರವಾಗಿಲ್ಲ ಆಮೇಲೆ ಕುಡಿತೀನಿ ನಡಿ, ಲೇಟ್ ಆಯಿತು ಅಂತ ಅಲ್ಲಿಂದ ಸೀದಾ ಹೊರಟಿದ್ದೆ. ಮಾಮೂಲಿ ಬೆಂಗಳೂರು ಹೈವೇ ಸೀದಾ ಹತ್ತಿದ್ದು. ಬೆಂಗಳೂರು ಹೈವೇ ಹತ್ರ ಮುಂದೆ ಸೀದಾ ಬರ್ತಾ ಇರ್ಬೇಕಾದ್ರೆ ಫಸ್ಟ್ ನೆಟ್ ಟೋಲ್ ಹತ್ರ ಪಾಸ್ ಮಾಡ್ಕೊಂಡು ಇವನು ಯಾರಿಗೋ ಮೆಸೇಜ್ ಮಾಡ್ಕೊ ಕೂತಿದ್ದ. ಸರಿ ಮೆಸೇಜ್ ಮಾಡ್ಕೊ ಕೂತ್ಕೊಳ್ಳಪ್ಪ, ನಮಗೆ ನೀನೇನು ಮಾಡೋಕ್ಕಾಗುತ್ತೆ, ಖಾಲಿ ರೋಡ್ ಇತ್ತಲ್ಲ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ಮುಂದೆ ಬಂದು ನೋಡಿದ್ರೆ ಇಲ್ಲಿ ಮುಂದೆ ಟೋಲ್ ಹತ್ರ ಬೇರೆ ಪೊಲೀಸರು ಹಿಡಿತಿದ್ರು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರ್ತವೆ, FC ಇನ್ಸೂರೆನ್ಸು ಅದು ಇದು ಅಂತ ಎಲ್ಲ ಕೇಳಿದ್ರು, ಎಲ್ಲ ತೋರಿಸ್ತು. ಆದರೆ ಎಲ್ಲ ತೋರಿಸಾದ್ಮೇಲೆ ಲಾಸ್ಟಿಗೆ ಕೇಳ್ತಾರೆ ಎಂಟ್ರಿ ಕೊಡಬೇಕು, ಎಂಟ್ರಿ ಕೊಡಿ ಕರ್ನಾಟಕ ಗಾಡಿ ಅಂತ. ಅದನ್ನ ಫಸ್ಟೇ ಕೇಳಿದ್ರೆ ಕೊಡ್ತಿರ್ಲಿಲ್ವ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮಾಮೂಲಿ ಡಾಬಾಗೆ ಬಂದು ಅಲ್ಲೇ ಊಟ ಮಾಡ್ಕೊಂಡು ನಮ್ಮ ಹುಡ್ಗನೇ ಗಾಡಿ ತಾಂತೀನಿ ಅಂದ. ತಗೊಳಪ್ಪ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ದು. ಊಟ ಮಾಡ್ಕೊಂಡು ಅಲ್ಲೇ ಹೊರಟು ಇನ್ನೊಂದು ಗಾಡಿ ಬಂತು, ಅದು ಹಿಂದೆ ಐತೆ, ಏನು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಹುಡ್ಗಂಗೆ ಹೇಳ್ದೆ ಮಲ್ಕೋತೀನಿ ಎಬ್ರಿಸ್ಬೇಡ ಅಂತ. ಅದೇ ಥರ ನಮ್ಮ ಹುಡ್ಗನೂ ಎಬ್ರಿಸ್ಲಿಲ್ಲ. ಬಂದು ಸ್ಪಾಟಿಗೆ ಬರೋಷ್ಟೊತ್ತಿಗೆ ಎಲ್ಲ ಬೆಳಕದು ಹೋಯ್ತು. ಅಲ್ಲಿಂದ ಹೊರಟಿದ್ದು ಲೇಟ್ ಆಯ್ತಲ್ಲ, ಆರಾಮಾಗಿ ಮಲ್ಕೊಂಡೆ, ನಿದ್ದೆನೂ ಆಗಿರಲಿಲ್ಲ. ಊಟ ಮಾಡಿ ಮಲಗಿದ್ದನು, ಎಲ್ಲೂ ಎಬ್ರಿಸೂ ಇಲ್ಲ, ನಾನು ಎದ್ದೂ ಇಲ್ಲ. ಬೆಳಿಗ್ಗೆ ಎದ್ದು ಟಾರ್ಪಲೆಲ್ಲ ತೆಗಿಯೋಣ ಅಂದ್ಬಿಟ್ಟು ತೆಗೆದು ಅಲ್ಲಿಂದ ಪಟ ಖಾಲಿ ಮಾಡಿದ್ರು. ಗಾಡಿ ಖಾಲಿ ಆಗೋಷ್ಟೊತ್ತಿಗೆಲ್ಲ ನಮ್ಮ ಹುಡ್ಗ ಫೋನ್ ಮಾಡಿದ್ದ, ಇಲ್ಲ ಕೇರ್ಪುರಮಿಂದ ಜ್ಯೂಸ್ ಲೋಡ್ ಆಗುತ್ತೆ ಮಾಮೂಲಿ, ಅವ್ರಿಗೆ ಪಾರ್ಟಿಗೆ ಫೋನ್ ಮಾಡಿದ್ದ ಜ್ಯೂಸ್ ಲೋಡ್ ಐತ ಅಂತ. ಸರಿ ಬನ್ನಿ ಅಂತ ಹೇಳಿದ್ರು. ಹಂಗೆ ಲೊಕೇಶನಿಗೆ ಹೋಗ್ಬೇಕಾದ್ರೆ ಅಕ್ಕ ಗಾಡಿ ಓಡಿಸ್ತಿತ್ತು. ಹೆಣ್ಮಕ್ಳು ಆಯಿದ್ರು ನೋಡಿ, ಇಲ್ಲಿ ರೋಡಿಗೆ ಬಂದು ಇಷ್ಟು ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ದುಡಿತಾ ಇರ್ತಾರೆ, ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಸೀದಾ ಲೊಕೇಶನಿಗೆ ಬಂದು ಲೋಡ್ ಆಯಿತು. ರೆಡಿ ಇತ್ತು ಐಟಮ್ಮು ಬೇಗನೆ, ಅದಕ್ಕೆ ಬೇಗ ಬನ್ನಿ ಅಂತಿದ್ರು. ಅಲ್ಲಿಂದ ಸೀದಾ ಬಂದು ಲೊಕೇಶನ್ನಿಗೆ ಲೋಡ್ ಮಾಡ್ಕೊಂಡು ನಾನು ನಮ್ಮ ಹುಡ್ಗನೇ ಇದ್ವಲ್ಲ, ಹಗ್ಗ ಟರ್ಪಲ್ ಹಾಕ್ಕೊಂಡು ನಮ್ಮ ಹುಡ್ಗ ಬಿಲ್ ಇಸ್ಕೊಬತ್ತೀನಿ ಅಂತ ಹೋದ. ಇಲ್ಲೋಡಿ ಇಲ್ಲಿ ಇದೇ ಜ್ಯೂಸ್ಗಳು ಮಾಮೂಲಿ ನಾವು ಕುಡಿತೀವಲ್ಲ, ಅದೇ ಫುಲ್ಲು ಜ್ಯೂಸ್ ಗೋಡನೇ ಇದು. ನಮ್ಮ ಗಾಡೀಲಿ ಒಂದು 4-5 ಥರ ಜ್ಯೂಸ್ ಇದ್ದು, ಅದನ್ನೆಲ್ಲ ಲೋಡ್ ಮಾಡ್ಕೊಂಡು ನಮ್ಮ ಹುಡ್ಗ ಬೇರೆ ಬಿಲ್ ಇಸ್ಕೊಬರೋಕ್ಕೆ ಅಂತ ಹೋಗವನೆ. ಇನ್ನೂ ಬಿಲ್ ಕೊಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಬಂದಿಲ್ಲ. ಕೊನೆಗೂ ಬಿಲ್ ಇಸ್ಕೊಬಂದ. ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅದಕ್ಕೆ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಹೊರಟು ಮಾಮೂಲಿ ಇಲ್ಲೇ ದೇವನಹಳ್ಳಿ ಬೈಪಾಸ್ ಹತ್ತೂರ ಆಯಿತು ಅಂತ. ಹೈವೇಗೆ ಇಲ್ಲೇ ಹತ್ರ ತೋರಿಸ್ತಿತ್ತಲ್ಲ, ಇಲ್ಲ ಸೀದಾ ಹೊಸಪೇಟೆ ಮೇಲೆ ಹಾಸನಿಗೆ ಹೋದ್ರಾಯ್ತು ಅಂದ್ಬಿಟ್ಟು ಇಲ್ಲೇ ಹೋಯ್ತಾ ಇದ್ದು. ನೋಡಿದ್ರೆ ಫುಲ್ಲು ರೋಡು ಹಳ್ಳ ಗುಂಡಿ. ಏನು ಗಾಡಿ ಟನ್ನೇಜು ಜಾಸ್ತಿ ಇತ್ತು. ಅವ್ರು ಹಾಕ್ತೀನಿ ಅಂದಿದ್ದು ಒಂದು 3 ಟನ್ ಹಾಕ್ತೀನಿ ಅಂದರು. ನೋಡಿದ್ರೆ ಇಲ್ಲಿ ಬಂದು 4 ಟನ್ ಹಾಕಿದ್ರು. ನೀವು ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಫುಲ್ಲು ದೊಡ್ಡ ಗುಂಡಿ ಬೇರೆ ಕಾಣಿಸ್ತಿತ್ತು. ನಮ್ಮ ಹುಡ್ಗ ಅದಕ್ಕೆ ಫಸ್ಟು ಆಮೇಲೆ ಮಧ್ಯೆ ಹೋಗಿ ಸಿಗಾಕೊಬಿಡ್ತೀವಿ, ಹೋಗಿ ನೋಡ್ಕೊಬರೋಗು ಅಂತ ಹೇಳ್ದೆ. ನಾನು ಫುಲ್ಲು ಇಲ್ಲಿ ಸೈಡಲ್ಲಿ ಮಾತ್ರ ಜಾಗ ಇದ್ದಿದ್ದು. ಆ ಕಡೆ ಗುಂಡಿ ಬೇರೆ ಇತ್ತಲ್ಲ, ಅದು ಫುಲ್ಲು ಆಳ ಆಯಿತೋ ಹೆಂಗಿತ್ತು ಅಂತ ಬೇರೆ ಗೊತ್ತಿಲ್ಲ. ಸುಮ್ಮನೆ ಲೋಡ್ ಗಾಡಿ ಹಾಕ್ತಾ ಇರೋದು ಅಂದ್ಬಿಟ್ಟು ನಾನು ಗಾಡಿಯಿಂದ ಇಳಿದ್ಬಿಟ್ಟು ಕೆಳಗಿನ ನಡ್ಕೊ ಹೋಗ್ತಾ ಇದ್ದೀನಿ. ಫುಲ್ಲು ಕೆಸರು ಅಂದರೆ ಏನು ಒಸಿ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪೂರ ಇಲ್ಲಿಂದ ಪೂರ ಆ ಕಡೆ ನಮ್ಮ ಗಾಡಿ ನಿಂತಿತ್ತಲ್ಲ ಅಲ್ಲಿಂದ ಅಲ್ಲಿ ಫುಲ್ ಡೆಡ್ ಎಂಡ್ವರೆಗೂ ಹಂಗೆ ಐತೆ ನೋಡಿ. ಇಲ್ಲಿ ಝೂಮ್ ಮಾಡ್ತೀನಿ, ಅಲ್ಲಿ ನೋಡಿ, ಇಲ್ಲಿ ಫುಲ್ಲು ಹಂಗೆ ಇತ್ತು. ಆದರೂ ಮುಂದೆ ಏನೋ ಚೆನ್ನಾಗೈತೆ ಅಂತ ಯಾರೋ ಬೈಕ್ನಲ್ಲಿ ಹೇಳಿದ್ರು. ಅಷ್ಟು ಹೇಳಾದ್ಮೇಲೆ ಬಿಡ್ತೀವಿ. ಅಲ್ಲೇ ಬಂದು ದೇವನಹಳ್ಳಿ ಹತ್ರ ಬರ್ತಿತ್ತು, ಫ್ಲೈಟ್ ಬೇರೆ ಆಗ್ತಿತ್ತು. ಅಲ್ಲೇ ವೀಡಿಯೋ ಮಾಡ್ಕೊಂಡು ನಮ್ಮ ಹುಡ್ಗ ಗಾಡಿ ಓಡಿಸ್ಕೊತಾ ಇದ್ದ. ಅಲ್ಲಿಂದ ಹೈವೇಗೆ ಬಂದು ಕೊಡ್ತೀನಿ ಅಂತ ಅಲ್ಲೇ ಹೈವೇಯಿಂದ ಬಂದು ನಮ್ಮ ಹುಡ್ಗ ಮಲ್ಕೊಂತೀನಿ ಅಂದ್ಬಿಟ್ಟು ಇಲ್ಲಿ ನೋಡಿ ಫೋನ್ ನೋಡ್ತಿದ್ದ, ಹಂಗೆ ಮಲ್ಕೊಂಡವನೇ. ನಾನು ಸೀದಾ ಮಾಮೂಲಿ ಸೋಲೂರಿಗೆ ಅಟ್ಯಾಚ್ ಆಗುತ್ತಲ್ಲ, ಮಾಮೂಲಿ ನಮ್ಮ ಕುಣಿಗಲ್ ಬೈಪಾಸಿಗೆ ಆ ರೋಡಲ್ಲಿ ಬರ್ತಾಯಿದ್ದೀನಿ ದಾವಸ್ಪೇಟೆಯಿಂದ. ಮಲ್ಕೊಂಡಿದ್ದ. ಬೆಳಗಿಂದ ಬೇರೆ ಏನೂ ತಿಂದೂ ಇರಲಿಲ್ಲ, ತಿಂಡಿ ಊಟ ಏನೂ ಮಾಡಿರಲಿಲ್ಲ. ರಾತ್ರಿ ತಿಂದಿದ್ದೆ. ನೀವು ಹೋಗಿ ಅಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬೇಗ. ಕುಣಿಗಲ್ ಬೈಪಾಸಿಗೆ ಹತ್ಕೊಂಡು ತಕ್ಷಣ ಇಲ್ಲಿ ಇಷ್ಟವರೆಗೂ ಮಳೆನೇ ಇರಲಿಲ್ಲ. ಈಗ ನೋಡಿ ಇಲ್ಲಿ ಮಳೆ ಸ್ಟಾರ್ಟ್ ಇದೆ, ಊರ ಕಡೆಗೆ ಹೋಗ್ತಾ ಇದ್ದೀವಿ ಅಂತ. ಬಂದರೂ ಬರುತ್ತೆ ಅಂದ್ಬಿಟ್ಟು ಅಷ್ಟೊತ್ತಿಗೆ ಪಾರ್ಟಿ ಫೋನ್ ಮಾಡಿದ್ರು. ಅಲ್ಲಿ ಊಟಕ್ಕೂ ನಿಲ್ಲಿಸಲೇ ಇಲ್ಲ, ಸೀದಾ ಅನ್ಲೋಡ್ ಪಾಯಿಂಟಿಗೆ ಬಂದು ಅನ್ಲೋಡ್ ಪಾಯಿಂಟಿಗೆ ಬರೋಷ್ಟೊತ್ತಿಗೆ ಎಲ್ಲ ಒಂದು 6 ಗಂಟೆ ಟೈಮ್ ಆಯಿತು. ಪಾರ್ಟಿ ಯಾಕೋ ಮೊದಲೇ ಹೇಳ್ತಿದ್ರು, ಲೇಟ್ ಆದರೆ ಲೇಬರ್ ಸಿಗೋಕ್ಕಲ್ಲ, ಆಮೇಲೆ ಅನ್ಲೋಡ್ ಮಾಡೋಕ್ಕಾಗಲ್ಲ, ಆಲ್ಟ್ ಮಾಡಬೇಕಾಗುತ್ತೆ, ಗಾಡಿ ನಿಲ್ಲಿಸ್ಬೇಕಾಗುತ್ತೆ ಅಂತ. ಗಾಡೀಲಿ ಬೇರೆ ಟನ್ನೇಜ್ ಇತ್ತಲ್ಲ,
ಊಟ ಬೇಕಾದ್ರೆ ಹಾಸನದಲ್ಲಿ ಮಾಡಿದ್ರಾಯ್ತು ಅಂದ್ಬಿಟ್ಟು ಅಲ್ಲಿಂದ ಸೀದಾ ಗಾಡಿ ಖಾಲಿ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆಲ್ಲ ಟೈಮ್ ಆಗೋಯ್ತು. 8 ಗಂಟೆ ಆಯಿತು. ಲೇಬರ್ ಬಂದು ಗಾಡಿ ಖಾಲಿ ಮಾಡೋಷ್ಟೊತ್ತಿಗೆ ನಮ್ಮ ಹುಡ್ಗನ ಗಾಡಿನೂ ಅಲ್ಲೇ ಬಂತು. ನಮ್ಮ ಹುಡ್ಗನ ಗಾಡಿ ಹತ್ರನೂ ಅಲ್ಲೇ ಮಾತಾಡ್ಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಇಲ್ಲೇ ಬೆಂಗಳೂರು ಬೈಪಾಸಲ್ಲಿತ್ತೆ, ಬೆಂಗಳೂರು ಹೈವೇಲಿ ಗೌಡ್ರ ಕೆಫೆ ಅಂತ. ಅಲ್ಲಿಗೆ ಸೀದಾ ಆ ಡಾಬಾಗೆ ಬಂದೆ. ಒಂದೆರಡು ರೈಸ್ ಹೇಳಿ ರೂಮಲ್ಲಿ ತಗೊಂಡೋಗ್ತೀನಿ ನಾನು ಅಂತ. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ ಸಟ್ ಡಡಮ್ ಅಷ್ಟೇ.